ಪ್ರಪಂಚದಲ್ಲಿ ಪ್ರಥಮ ಆಲಿಂಗನ ಯಾರು ಮಾಡಿದ್ದು ಅಂತ ಅಂದ್ರೆ ಅದು ಹೆಣ್ಮಕ್ಳ ಶೋಕನ ದೂರ ಮಾಡುವಂತಹ ಶಕ್ತಿ ಇದೆ. ಈ ಜಗತ್ತಿಗೆ ನಮಸ್ಕಾರನ ಬೋಧನೆ ಮಾಡಿದ್ದೆ ಬರಾಕ್ ಒಬಾಮಾನೂ ಕೂಡ ಆಂಜನೇಯ ಸ್ವಾಮಿಯ ಪರಮ ಭಕ್ತರ ಸಾಲಲ್ಲಿ ಸೇರ್ಕೊಳ್ತಾರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗುರುವಾರ ಬಂತು ಅಂತ ಅಂದರೆ ಸಾಕು, ರಾಯರ್ ಭಕ್ತರಿಗೆಲ್ಲ ಮನಸ್ಸಲ್ಲಿ ಮತ್ತು ಮನೇಲಿ ಹಬ್ಬದ ವಾತಾವರಣ ತುಂಬಿ ತುಳುಕ್ತಿರುತ್ತೆ. ಹಾಗೆ ಆಂಜನೇಯ ಸ್ವಾಮಿ ಭಕ್ತರಿಗೆ ಶನಿವಾರ ಬಂತು ಅಂತ ಅಂದರೆ ಸಾಕು, ಒಂದು ರೀತಿ ಹಬ್ಬ. ಎಲ್ಲರೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅವ್ರ ಭಕ್ತರು ಹೋಗಿ ಆಂಜನೇಯ ಸ್ವಾಮಿ ದರ್ಶನನ ಮಾಡಿಕೊಂಡು ಮನೇಲೂ ಕೂಡ ಕೆಲವರು ಭಕ್ತರು ಆಂಜನೇಯ ಸ್ವಾಮಿಗೆ ಸೇವೆನ ಸಲ್ಲಿಸ್ತಾರೆ. ಬಹುಸಂಖ್ಯಾತರಿಂದ ಪೂಜಿಸುವ, ಆರಾಧಿಸುವ, ಕೀರ್ತಿಸಲ್ಪಡುವ ಏಕೈಕ ಹಿಂದೂ ದೇವರು ಅಂತ ಅಂದರೆ ಅದು ಆಂಜನೇಯ ಸ್ವಾಮಿ. ಬರಾಕ್ ಒಬಾಮಾನೂ ಕೂಡ ಆಂಜನೇಯ ಸ್ವಾಮಿಯ ಪರಮ ಭಕ್ತರ ಸಾಲಲ್ಲಿ ಸೇರ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಮದೇವರು ಕೂಡ ಆಂಜನೇಯ ಸ್ವಾಮಿಗೆ ಭಕ್ತರಂತೆ. ಹನುಮಾನ್ ಚಾಲೀಸ್ ಹುಟ್ಟಿದ್ದು 16ನೇ ಶತಮಾನದಲ್ಲಿ. ಅದನ್ನು ಬರೆದಂಥವರು ವಾಲ್ಮೀಕಿಯ ಪುನರ್ ಅವತಾರ ಆದಂತಹ ತುಳಸಿದಾಸರು ವಾರಣಾಸಿಲಿ ಬರೀತಾರೆ. ಆಂಜನೇಯ ಸ್ವಾಮಿ ಬಗ್ಗೆ ಒಂದು 10,000 ಶ್ಲೋಕಗಳಿದೆ. ಅದೆಲ್ಲದಕ್ಕಿಂತ ಹನುಮಾನ್ ಚಾಲೀಸ್ಗೆ ಬಹಳ ಶಕ್ತಿ ಇದೆ. ಯಾಕಂತ ಅಂದರೆ ಈ ಒಂದು ಹನುಮಾನ್ ಚಾಲೀಸ್ನ ಹೇಳೋದ್ರಿಂದ A to Z ಹನುಮನ್ ಬಗ್ಗೆ ಮಹಿಮೆನ ನಾವು ಹೇಳ್ದಾಗೆ ಆಗುತ್ತೆ. ಮತ್ತು ಶ್ರೇಷ್ಠವಾದ ಒಂದು ಶ್ಲೋಕ ಅಂತ ಅಥವಾ ಒಂದು ಸ್ತೋತ್ರ ಅಂತಲೇ ಈ ಹನುಮಾನ್ ಚಾಲೀಸ್ನ ನಾವು ಹೇಳ್ಬೋದು. ಯಾಕೆ ಈ ಒಂದು ಹನುಮಾನ್ ಚಾಲೀಸು ಶ್ರೇಷ್ಠವಾದ ಸ್ತೋತ್ರ ಅಂತ ಹೇಳ್ತೀವಿ ಅನ್ನೋದಾದರೆ, ವ್ಯಾಸ ಭಗವಾನರ ತಂದೆ ಪರಶುರಾಮರು ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ಯಾರು ಹನುಮಾನ ಸ್ಮರಣೆ ಮಾಡಿ ಹನುಮಾನ್ ಚಾಲೀಸ್ನ ಹೇಳ್ತಾರೋ ಅಂಥವರ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ, ಭಯ ದೂರ ಆಗಿ, ರೋಗ ರುಜಿನಗಳು, ದುಃಖ ವ್ಯಾಧಿಗಳು ಎಲ್ಲವೂ ಕೂಡ ದೂರ ಆಗುತ್ತೆ ಅಂತ ಅವ್ರ ಗ್ರಂಥದ ಮೂಲಕ ತಿಳಿಸಿದ್ದಾರೆ. ಬಹಳನೇ ಶ್ರೇಷ್ಠ ಇದೆ ಈ ಹನುಮಾನ್ ಚಾಲೀಸ್. ಹೆಣ್ಮಕ್ಳ ಶೋಕನ ದೂರ ಮಾಡುವಂತಹ ಶಕ್ತಿ ಇದೆ ಈ ಹನುಮಾನ್ ಚಾಲೀಸ್ಗೆ. ಈ ಹನುಮಾನ್ ಚಾಲೀಸ್ನ ಹೆಣ್ಮಕ್ಳು ಹೇಳಬಾರ್ದು ಅಥವಾ ಗಂಡು ಮಕ್ಕಳು ಮಾತ್ರ ಹೇಳಬೇಕು ಅಂತ ಏನಿಲ್ಲ. ಯಾರು ಬೇಕಾದರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಹೇಳ್ಬೋದು. ಪ್ರತಿನಿತ್ಯ ಹೇಳಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಹೆಣ್ಮಕ್ಳು ಶೋಕನ ದೂರ ಮಾಡುತ್ತೆ ಈ ಶ್ಲೋಕ ಅನ್ನೋದಾದರೆ, ಸೀತಾಮಾತೆಯ ಶೋಕನ ದೂರ ಮಾಡಿದ್ದು ಬೇರೆ ಯಾರೂ ಅಲ್ಲ, ಆಂಜನೇಯ ಸ್ವಾಮಿ. ಬರೀ ಸೀತಾಮಾತೆಯ ಶೋಕನ ಮಾತ್ರ ದೂರ ಮಾಡಲಿಲ್ಲ, ರಾಮನ ಶೋಕನೂ ಕೂಡ ಆಂಜನೇಯ ಸ್ವಾಮಿನೇ ದೂರ ಮಾಡಿದ್ದು. ಹಾಗಾಗಿ ಹೆಣ್ಮಕ್ಳು ಶೋಕನ ದೂರ ಮಾಡುವಂತಹ ಒಂದು ಶಕ್ತಿ ಈ ಆಂಜನೇಯ ಸ್ವಾಮಿಗಿದೆ. ಆಂಜನೇಯ ಸ್ವಾಮಿ ಶ್ಲೋಕಗಳು ಅಂತ ಬಂದಾಗ ಆಲ್ರೆಡಿ ಹೇಳಿದ್ನಲ್ಲ, ಒಂದು 10,000ಕ್ಕಿಂತ ಹೆಚ್ಚು ಶ್ಲೋಕಗಳಿದೆ. ಅದರಲ್ಲಿ ಹನುಮಾನ್ ಚಾಲೀಸ್ನ ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಕೂಡ ನಿಮ್ಮ ಮನೆಗಳಲ್ಲಿ ಹೇಳ್ಕೋಬೋದು. ನಾನು ಗುರುವಾರದ ದಿನ ಮಾತ್ರ ಹೇಳ್ತೀನಿ, ಮತ್ತು ಶನಿವಾರ ಮಂಗಳವಾರ ಹನುಮಾನ್ ಚಾಲೀಸ್ನ ಬೆಳಿಗ್ಗೆ ಮತ್ತು ಸಂಜೆ ಹೇಳ್ತೀನಿ. ನಾನು ಹೇಳೋದಕ್ಕೆ ಕಾರಣ ರಾಯರು ನನ್ನ ಜೀವನದಲ್ಲಿ ಬರಲಿಲ್ಲ ಅಂದರೆ ಇದ್ಯಾವುದನ್ನು ಕೂಡ ನಾನು ತಿಳ್ಕೊಳ್ತಾನೂ ಇರಲಿಲ್ಲ, ಹೇಳ್ತಾನೂ ಕೂಡ ಇರಲಿಲ್ಲ. ನಾನು ಏನೇ ಮಾಡ್ತಿದ್ದೀನಿ ಇವತ್ತು ಅಂದರೆ ಅದಕ್ಕೆ ಕಾರಣ ರಾಯರು. ಹನುಮಾನ್ ಚಾಲೀಸ್ಗೆ ಬಹಳ ಶಕ್ತಿ ಇದೆ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗಳಲ್ಲಿ ಹೇಳ್ಕೋಬಹುದು ಅಥವಾ ದೇವಸ್ಥಾನಗಳಿಗೆ ಹೋದಾಗಲೂ ನೀವು ಹೇಳ್ಕೋಬಹುದು. ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಹನುಮಾನ್ ಚಾಲೀಸ್ನ ಹೇಳ್ಕೋಬಹುದು. ಆಂಜನೇಯ ಸ್ವಾಮಿ ಅಂದರೆ 3 ಸಂಕೇತ: ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ನೆನಪಿನ ಶಕ್ತಿ. ಓದುವಂತಹ ವಿದ್ಯಾರ್ಥಿಗಳು ನಿಮ್ಮ ರೂಮ್ಗಳಲ್ಲಿ ಒಂದು ಆಂಜನೇಯ ಸ್ವಾಮಿ ಫೋಟೋನ ಹಾಕಿ ಪ್ರತಿನಿತ್ಯ ಕೈ ಮುಗಿದ್ರೆ ತುಂಬಾ ಒಳ್ಳೆಯದು. ಮತ್ತು ಹನುಮಾನ್ ಚಾಲೀಸ್ನು ಕೂಡ ಪ್ರತಿನಿತ್ಯ ಹೇಳ್ಕೊಳ್ಳೋ ಪ್ರಯತ್ನನ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಆಂಜನೇಯ ಸ್ವಾಮಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಈ ಜಗತ್ತಿಗೆ ನಮಸ್ಕಾರನ ಬೋಧನೆ ಮಾಡಿದ್ದೆ ಆಂಜನೇಯ ಸ್ವಾಮಿ. ನೀವು ಆಂಜನೇಯ ಸ್ವಾಮಿ ಫೋಟೋ ನೋಡ್ಬೋದು. ಎಲ್ಲ ಫೋಟೋಗಳಲ್ಲೂ ಆಂಜನೇಯ ಸ್ವಾಮಿ ಹಿಂಗೆ ಕೈ ಮುಗಿದು ನಿಂತಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ ಯೋಗದಲ್ಲಿ, ಅದನ್ನೂ ಕೂಡ ಈ ಜಗತ್ತಿಗೆ ಪರಿಚಯ ಮಾಡಿಸಿದ್ದೆ ಆಂಜನೇಯ ಸ್ವಾಮಿ. ಮತ್ತು ಆಂಜನೇಯ ಸ್ವಾಮಿನೇ ಯಾಕೆ ಅಷ್ಟು ಶ್ರೇಷ್ಠ ಈ ಕಲಿಯುಗದಲ್ಲಿ, ಯಾಕೆ ಬೇರೆ ದೇವ್ರುಗಳು ಇಲ್ವಾ ಅಂತ ಕೇಳೋದಾದರೆ, ಬೇರೆ ದೇವ್ರುಗಳಿಂದನೂ ಕೂಡ ಒಳ್ಳೆಯದಾಗುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಆಂಜನೇಯ ಸ್ವಾಮಿ ವಿದ್ಯೆನ ಕಲಿಬೇಕು ಅಂತ ಸೂರ್ಯನ ಹತ್ರನೇ ನೇರವಾಗಿ ಹೋಗಿ ಸೂರ್ಯನಿಂದ ಜ್ಞಾನನ ಪಡ್ಕೊಂಡು ಬಂದಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಂಜನೇಯ ಸ್ವಾಮಿನ ನವವ್ಯಾಕರಣ ಶಾರದಾ ಅಂತ ಕೂಡ
ಕರೀತಾರೆ. ಮತ್ತು ನಮ್ಮ ಪ್ರಪಂಚದಲ್ಲಿ ಪ್ರಥಮ ಆಲಿಂಗನ ಯಾರು ಮಾಡಿದ್ದು ಅಂತ ಅಂದರೆ ಅದು ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ. ತುಂಬ ಶ್ರೇಷ್ಠವಾದ ಪ್ರಥಮ ಆಲಿಂಗನ ಅಂತ ಅಂದರೆ ಅದು ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿದು. ಮನೆಗಳಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ನೆಗೆಟಿವ್ ಎನರ್ಜಿಗಳಿರುತ್ತೆ. ಹಾಗೆ ಕೆಲವರು ನಮ್ಗೆ ಆಗದೇ ಇರೋರು ಕೂಡ ಮಾಟ ಮಂತ್ರ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲವನ್ನು ಕೂಡ ಮಾಡಿಸಿದ್ರೆ ಅದೂ ಕೂಡ ನಮಗೆ ಎಫೆಕ್ಟ್ ಆಗಬಾರ್ದು, ನಮ್ಮ ಮನೆಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಆ ಮಾಟ ಮಂತ್ರ ಮಾಡಿಸಿದ್ರೆ ಅದು ನಮ್ಗೆ ತಾಗಬಾರ್ದು ಅನ್ನೋದಾದರೆ ಹನುಮಾನ್ ಚಾಲೀಸ್ನ ಪ್ರತಿನಿತ್ಯ ಮನೇಲಿ ಹೇಳಲೇಬೇಕು. ಅಕಸ್ಮಾತು ಇವಾಗ ತಿಳ್ಕೊಂಡಿದ್ದೀವಿ ನಮ್ಗೆ ಹೇಳೋದಕ್ಕೆ ಬರಲ್ಲ ಅನ್ನೋದಾದರೆ ಫೋನಲ್ಲಿ ಹನುಮಾನ್ ಚಾಲೀಸ್ನ ಹಾಕಿ ಕೇಳಿಸ್ಕೋಬೇಕು. ಒಟ್ಟಿನಲ್ಲಿ ಒಂಥರ ಮನೇಲಿ ಏನೇ ಕೆಲಸ ಮಾಡಿದ್ರು ಒಳ್ಳೆಯದಾಗಲ್ಲ, ಮತ್ತು ಕಾದಾಟ, ಏನೋ ಒಂಥರ ನೆಗೆಟಿವ್ ಎನರ್ಜಿ ತುಂಬಿ ತುಳುಕ್ತಿರುತ್ತೆ ಅನ್ನೋರ ಮನೆಗಳಲ್ಲಿ ಪ್ರತಿನಿತ್ಯ ಹನುಮಾನ್ ಚಾಲೀಸ್ನ ಹಾಕಿ ಕೇಳಿಸ್ಕೊಂಡ್ರೆ ಆ ಹನುಮಾನ್ ಚಾಲೀಸ್ ಶಬ್ದ ಮನೆ ಒಳಗಡೆ ಬಿದ್ದರೆ ಎಷ್ಟೋ ನೆಗೆಟಿವ್ ಎನರ್ಜಿ ನಮ್ಮಿಂದ ದೂರ ಆಗುತ್ತೆ. ಹೇಳೋದಕ್ಕೆ ಆಮೇಲೆ ಪ್ರಯತ್ನ ಪಡಿ, ಅಟ್ಲೀಸ್ಟ್ ಮನೆಗಳಲ್ಲಿ ಹನುಮಾನ್ ಚಾಲೀಸ್ನ ಹಾಕಿ ಕೇಳಿಸ್ಕೊಳ್ಳಿ. ಇವಾಗ 2 ಮಿನಿಟ್ಸ್ ಸ್ಪೀಡ್ಗೆ ಹಾಕ್ಕೊಂಡು ಕೂಡ ಕೇಳಿಸ್ಬೋದು. ಫಾಸ್ಟ್ ಹನುಮಾನ್ ಚಾಲೀಸ್ ಅಂತ ಕೊಟ್ಟರೆ 2 ನಿಮಿಷಕ್ಕೆ ಹನುಮಾನ್ ಚಾಲೀಸು ಕೇಳಿ ಮುಗಿಸ್ಕೋಬೋದು. ಟೈಮ್ ಇಲ್ಲ ಅಂತ ಹೇಳಿದೆ ಹನುಮಾನ್ ಚಾಲೀಸ್ನ ಮನೇಲಿ ಪ್ರತಿನಿತ್ಯ ಹಾಕಿ ಬೆಳಿಗ್ಗೆ ಸಂಜೆ ಎಂಥ ಸಮಸ್ಯೆಗಳಿದ್ರೂ ಕೂಡ ದೂರ ಆಗೇ ಆಗುತ್ತೆ. ಅಷ್ಟು ಶಕ್ತಿ ಇದೆ ಹನುಮಾನ್ ಚಾಲೀಸ್ಗೆ. ಆರೋಗ್ಯ ಸಮಸ್ಯೆ ಇರುತ್ತೆ, ಎಷ್ಟೋ ಹಾಸ್ಪಿಟ್ಲಿಗೆ ಹೋಗಿರ್ತೀರಿ ಆದರೂ ವಾಸಿ ಆಗ್ತಿರಲ್ಲ, ಆದರೆ ಹನುಮಾನ್ ಚಾಲೀಸ್ ಹಾಕಿ ನೋಡಿ ಮನೇಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಇದೊಂದೇ ಅಂತ ಹೇಳೋಕ್ಕಾಗಲ್ಲ, ಇದೊಂದೇ ಸಮಸ್ಯೆ ದೂರ ಆಗಿಬಿಡುತ್ತೆ ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಅಥವಾ ಹಾಕಿ ಮನೇಲಿ ಕೇಳಿಸ್ಕೊಳ್ಳೋದ್ರಿಂದ ಅಂತ ಅಲ್ಲ. ನಮ್ಮೆಲ್ಲ ಸಮಸ್ಯೆಗಳು ಕೂಡ ನಿಧಾನವಾಗಿ ಒಂದೊಂದಾಗೆ ದೂರ ಆಗುತ್ತೆ. ಅದರಲ್ಲಂತೂ ನೆಗೆಟಿವ್ ಎನರ್ಜಿ ಅನ್ನೋದೇನಾದರೂ ಇದ್ದರೆ ನಮ್ಮ ಮನೆ ಸುತ್ತಮುತ್ತ ಅಥವಾ ಮನೆ ಒಳಗಡೆ ಮೊದಲು ಅದು ದೂರ ಆಗುತ್ತೆ. ಒಳ್ಳೆಯದು, ತುಂಬ ಪ್ರತಿಯೊಬ್ಬರು ಹೇಳೋ ಪ್ರಯತ್ನ ಪಡಿ. ಈ ಶ್ಲೋಕ, ಈ ಮಂತ್ರಗಳಿಗೆ ತುಂಬಾ ಶಕ್ತಿ ಇದೆ. ಅದರ ಅರ್ಥ ನಮಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಈ ಶ್ಲೋಕಗಳು ಈ ಮಂತ್ರಗಳು ನಮ್ಮ ಕಿವಿ ಮೇಲೆ ಬಿದ್ದಾಗ ಒಂದು ಎನರ್ಜಿ ಅನ್ನೋದು ನಮ್ಮೊಳಗಡೆ ಪಾಸ್ ಆಗುತ್ತೆ. ಹನುಮಾನ್ ಚಾಲೀಸ್ನ ನಾನು ಇದೇ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಖುಷಿ ಏನಂತ ಅಂದರೆ ನನ್ನ ಮಗಳು ಕೂಡ ಹನುಮಾನ್ ಚಾಲೀಸ್ನ ಹೇಳ್ತಾಳೆ, ಮತ್ತು ನಾನು ಕೂಡ ಕಲಿಬೇಕು ಅನ್ನೋ ಮನಸ್ಸು ಕೊಟ್ಟಿದ್ದು ರಾಯರು ಬಂದ ಮೇಲೆ ಎಲ್ಲ ಕೂಡ ಬದಲಾವಣೆ ಆಗಿತ್ತು. ನನಗೆ ರಾಯರಂದರೆ ಈ ಕಾರಣಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಯಾವುದೂ ತಿಳಿದೇ ಇದ್ದಾಗ ರಾಯರು ಬರ್ತಾರೆ, ಎಲ್ಲವನ್ನೂ ತಿಳಿಸಿ ನಮ್ಮನ್ನು ಕೈ ಹಿಡಿದು ಜೀವನದಲ್ಲಿ ಮುಂದೆ ನಡೆಸ್ತಾರೆ. ರಾಯರಿಗಿಂತ ದೊಡ್ಡ ಗುರು ಬೇರೆ ಬೇಕಾಗಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ಇಂಥ ರಾಯರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ನೇನೋ ಅಂತ ಅನಿಸುತ್ತೆ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಕಪೀಶತಿ ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಕೆ ಸಂಗಿ, ಕಂಚನ ಭರಣ ವಿರಾಜ ಸುವೇಶ, ಕಾನನ ಕುಂಡಲ ಕುಂಚಿತ ಕೇಶ, ಹಾತು ವಜ್ರ ಅರುಧ್ವಜ ವಿರಾಜೆ, ಕಾಂದೆ ಮೂಂಜು ಜನೇವೋ ಸಾಜೆ, ಶಂಕರ ಸುವನ ಕೇಸರಿ ನಂದನ, ತೇಜ ಪ್ರತಾಪ ಮಹಾಜಗವಂದನ, ವಿದ್ಯಾವಾನ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ, ಪ್ರಭು ಚರಿತ್ರ ಸುನಿಬೇಕೋ ರಸಿಯ, ರಾಮುಲಕನ ಸೀತಾಮನ ಬಸಿಯ, ಸೂಕ್ಷ್ಮ ರೂಪಧರಿ ಸಿಹೈ ದಿಕಾವ, ವಿಕಟ ರೂಪಧರಿ ಲಂಕ ಜರಾವ, ಭೀಮ ರೂಪಧರಿ ಅಸುರ ಸಮಾರೆ, ರಾಮಚಂದ್ರಿಕೆ ಕಾಜ ಸವಾರೆ, लाय सजीवन लखन जियाये, श्री रघुबीर अरशि उरुलाये, रघुपति कीन्ही बहुत बड़ाई, तुम मम प्रिय भरतः समबाई, साहस वदन तुमरो यश गावै, असकई श्रीपति कंठ लगावै, सनकादिक ब्रह्मादि मुनीषा, नारद शारद सहिता ईशा, यम कुबेर दिग बालु जहाते, कवि कोविद कहि सके कहाते, तुम उपकार सुग्रीव ही कीना, राम मिलाय राजपद दीना, तुमरो मंत्र विभीषण माना, लंकेश्वर भय सब जग जाना, युग सहस्र योजन परुबानु, लील्यो ताहि मधुर पलुजानु, प्रभु मुद्रिका मेलिमुख माही, जलधि लांगी गए अजर जनाई, दुर्गम काज जगत के चेते, सुगम अनुग्रह तुमरे तेते, राम दुआरे तुम रखवारे, हो तुन आज्ञा बिनु पैसारे, सब सकल है तुम्हारी शरणा, तुम रक्षक काहू को डरना, आपन तेज समारो आम पै, तीनों लों को हंकते कांपै, भूत पिशाच निकट नहीं आवै, महावीर जब नाम सुनावै,
नासै रोग हरे सब पीरा जपत निरंतर हनुमत बीरा। संकट ते हनुमान छुड़ावे मन क्रम वचन ध्यान जो लावे। सब पर राम तपस्वी राजा तिनके काज सकल तुम साजा। और मनोरथ जो कोई लाए सोई अमित जीवन पल पावे। चारों युग परताप तुम्हारा है पर सिद्ध जगत उजियारा। साधु संत के तुम रखवारे असुर निकंदन राम दुआरे। अष्ट सिद्धि नवनिधि के दाता असवर दीन जानकी माता। राम रसायन तुमरे पासा सदा रहो रघुपति के दासा। तुमरे भजन राम को पावै जन्म जन्म के दुख बिसरावै। अंतकाल रघुपति पुर जाई जहाँ जन्म हरि भक्त कहाई। और देवता चित्तन दरई हनुमत सेई सर्व सुख करई। संकट हरई कटई मिटई सब पीरा जो सुमिरई हनुमत बलवीरा। जय 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 हनुमान गोसाई कृपा करो गुरुदेव की नाई। यह शतवार पाठ कर जोही छूटहि बंदी महासुख होई। जो यह पढ़े हनुमान चालीसा होय सिद्धि साकी गौरीसा। तुलसीदास सदा हरिचेरा की जय नाथ हृदय महडेरा। राम लक्ष्मण जानकी जय बोलो हनुमान की। पवन तनय संकट हरण मंगल मूर्ति रूपा। राम लक्ष्मण सीता सहित हृदय बसु सुर भूपा। सियावर रामचंद्र की जय प्रभु बीर रामचंद्र की जय। पवन सुत हनुमान की जय उमापति महादेव की जय। बोलो रे भाई सब संतान की जय। ಬಹಳನೇ ಶಕ್ತಿ ಇದೆ ಈ ಒಂದು ಹನುಮಾನ್ ಚಾಲೀಸ್ಗೆ. ಪ್ರತಿನಿತ್ಯ ಮನೆಗಳಲ್ಲಿ ಹಾಕಿ ತುಂಬಾನೇ ಒಳ್ಳೆಯದು. ಯಾರ ಮನೇಲಿ ನೆಗೆಟಿವಿಟಿ ಜಾಸ್ತಿ ಇರುತ್ತೋ ಅಂಥವ್ರ ಮನೇಲಿ ಪ್ರತಿನಿತ್ಯ ಹಾಕಿ ಕೇಳಿಸ್ಕೊಳ್ಳೋದ್ರಿಂದ ಹೆಚ್ಚು ಒಳ್ಳೆಯದಾಗುತ್ತೆ. ಮತ್ತು ಮನೆಗಳಲ್ಲಿ ಪ್ರತಿ ಮಂಗಳವಾರ ಶನಿವಾರ ಗುರುವಾರ ಆದಷ್ಟು ಹೇಳ್ಕೊಳ್ಳೋ ಪ್ರಯತ್ನನ ನೀವು ಮಾಡಿ. ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮನಿದ್ದಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ.